ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. SRH ಕ್ಯಾಂಪ್ಗೆ ಇಶಾನ್ ಮಲಿಂಗ ಎಂಟ್ರಿ ಕೊಟ್ಟಿದ್ದಾರೆ ಗುರು. ಇಶಾನ್ ಮಲಿಂಗ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಈ ರೀತಿ ಇದೆ. ಇಶಾನ್ ಮಲಿಂಗ ಅವರು ಹೋದ್ ಸೀಸನ್ IPL 2025 ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತ ನೋಡೋದಾದ್ರೆ ಪಂಜಾಬ್ ವಿರುದ್ಧ 2 ವಿಕೆಟ್ ತೆಗಿತಾರೆ, ಹಾಗೆ ಮುಂಬೈ ವಿರುದ್ಧ 2 ವಿಕೆಟ್. ಮತ್ತೆ ನೆಕ್ಸ್ಟ್ ಮ್ಯಾಚ್ ಮುಂಬೈ ವಿರುದ್ಧನೇ ಇರುತ್ತೆ. ಆ ಮ್ಯಾಚ್ ಅಲ್ಲಿ 1 ವಿಕೆಟ್ ತೆಗಿತಾರೆ. ಹಾಗೆ ನೆಕ್ಸ್ಟ್ DC ಮೇಲೆ ಕೂಡ 1 ವಿಕೆಟ್ ತೆಗಿತಾರೆ. ಆಮೇಲೆ ನೆಕ್ಸ್ಟ್ LFG ಮೇಲೆ 2 ವಿಕೆಟ್ ನ ತೆಗಿತಾರೆ. ನಮ್ಮ RCB ಟೀಮ್ ಮೇಲೆ ಕೂಡ 2 ವಿಕೆಟ್ ತೆಗಿತಾರೆ ಇಶಾನ್ ಮಲಿಂಗ ಅವರು. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ KKR ಟೀಮ್ ಮೇಲೆ 3 ವಿಕೆಟ್ ತೆಗಿತಾರೆ. ಟೋಟಲ್ ಆಡಿರೋದು 7 ಮ್ಯಾಚ್ ಇಂದ 13 ವಿಕೆಟ್ ಕಿತ್ತಾಕಿರೋದು ಇಶಾನ್ ಮಲಿಂಗ ಅವರು ಪರ್ಫಾರ್ಮೆನ್ಸ್. ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಬೇಕಾಗುರು SRH ಟೀಮ್ಗೆ. ಡೆತ್ ಓವರ್ ಅಲ್ಲಿ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇಶಾನ್ ಮಲಿಂಗ ಅವರು. ನೋಡ್ಬೇಕು ಈ ಸೀಸನ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ SRH ಟೀಮ್ಗೆ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು KKR ಪ್ಲೇಯಿಂಗ್ 11 ರಿವೀಲ್ ಮಾಡಿದ್ದಾರೆ KKR ಟೀಮ್ ನವರು. ಈ ರೀತಿ ಇದೆ ಟೀಮ್ ಪ್ಲೇಯರು: ಫಿನ್ ಆಲೆನ್, ಅಜಿಂಕ್ಯ ರಹಾನೆ ಕ್ಯಾಪ್ಟನ್, ಕ್ಯಾಮರನ್ ಗ್ರೀನ್, ಅಬ್ರೀಶ್ ರಘುವಂಶಿ, ರಿಂಕು ಸಿಂಗ್, ರಮಣ್ದೀಪ್ ಸಿಂಗ್, ಅಂಕುಲ್ ರಾಯ್, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ, ಕಾರ್ತಿಕ್ ತ್ಯಾಗಿ, ಹಾಗೆ ಬ್ಲೆಸ್ಸಿಂಗ್ ಮುಜರಾಬಾನಿ. ನೋಡ್ರಿ KKR ಟೀಮು ಪ್ಲೇಯಿಂಗ್ 11 ಈ ತರ ಹಾಕಿದರೆ ಹೋದ್ ಸೀಸನ್ಕಿನ ಈ ಸೀಸನ್ ಪ್ಲೇಯಿಂಗ್ 11 ಬೆಟರ್ ಇದೆ ಅಂತ ಅನಿಸ್ತಿದೆ. ಅದ್ ನೋಡ್ಬೇಕು KKR ಟೀಮ್ ಯಾವ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಸಲ IPL 2026 ಅಲ್ಲಿ ಕಾದ್ ನೋಡೋಣ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು CSK ಪ್ಲೇಯಿಂಗ್ 11 ಬಿಟ್ಟಿದ್ದಾರೆ. CSK ಪ್ಲೇಯಿಂಗ್ 11 ನೋಡೋದಾದ್ರೆ ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ. ನೋಡ್ರಿ ಓಪನಿಂಗ್ಗೆ ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರೆ ಬಂದ್ರು. ಈ ಸಲ CSK ಓಪನಿಂಗ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರೆ ಕನ್ಫರ್ಮ್ ಆಯ್ತು. ಒನ್ ಆಗಿ ಋತುರಾಜ್ ಗೈಕ್ವಾಡ್ ಬರ್ತಾರೆ. ಆಮೇಲೆ ಫೋರ್ತ್ ಪ್ಲೇಸ್ ಅಲ್ಲಿ ಶಿವಮ್ ದುಬೆ ಬಂದು ಹಿಡಿತಾರೆ. ನೆಕ್ಸ್ಟ್ ಡೆವಿಲ್ ಬ್ರೇವಿಸ್, ನೆಕ್ಸ್ಟ್ ಕಾರ್ತಿಕ್ ಶರ್ಮಾ ಇಲ್ಲ ಸರ್ಫರಾಜ್ ಖಾನ್ ನಂಬರ್ 6 ಅಲ್ಲಿ ಆಡ್ತಾರೆ. ನಂಬರ್ 6 ಅಲ್ಲಿ ಕಾರ್ತಿಕ್ ಶರ್ಮಾ ಅಥವಾ ಸರ್ಫರಾಜ್ ಖಾನ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರನ್ನ ಆಡ್ತಾರೆ. ನಂಬರ್ 7 ಅಲ್ಲಿ ಪ್ರಶಾಂತ್ ಪೀರ್ ಆಡ್ತಾರೆ. ಈಗ ತಾನೇ 14 ಕೋಟಿ ಕೊಟ್ಟು ಕೊಂಡ್ಕೊಂಡ್ರ ಪ್ರಶಾಂತ್ ಪೀರ್ ಆಡ್ತಿರೋದು 7ನೇ ಪ್ಲೇಯರ್ ಆಗಿ. 8ನೇ ಪ್ಲೇಯರ್ ಆಗಿ ನಮ್ಮ ಕ್ಯಾಪ್ಟನ್ ಕೂಲ್ ಟಲಾ ಅವರು ಆಡ್ತಿದ್ದಾರೆ. MS ಧೋನಿ ಅವರು ನಂಬರ್ 8 ಪ್ಲೇಯರ್ ಆಗಿ. ನಂಬರ್ 9 ಪ್ಲೇಯರ್ ಲಿಸ್ಟ್ ನಲ್ಲಿ ಓವರ್ಟನ್ ಅಥವಾ ರಾಮಕೃಷ್ಣ ಘೋಷ್ ಅವ್ರನ್ನ ಆಡ್ಸಕ್ಕಂತ ಇದಾರೆ. ಇಬ್ಬರಲ್ಲಿ ಯಾರನ್ನ ಆಡ್ತಾರಂತ ಕಾದ್ ನೋಡ್ಬೇಕು. ಹಾಗೆ ನಂಬರ್ 10 ಅಲ್ಲಿ ನೂರ್ ಅಹಮದ್ ಫಿಕ್ಸ್. ಹಾಗೆ ನಂಬರ್ 11 ಅಲ್ಲಿ ಮೆಟೆ ಹೆನ್ರಿ, ಹಾಗೆ ಅಖಿಲ್ ಹುಸೇನಿ ಮತ್ತು ಮೆಟೆ ಹೆನ್ರಿ ನೋಡೋದ್ರಾಗಾದ್ರೆ ಮೆಟೆ ಹೆನ್ರಿ ಬೆಟರ್ ಚಾಯ್ಸ್ ಅಂತ ಹೇಳ್ತಿದ್ದೀನಿ ನನ್ನ ಪ್ರಕಾರ CSKಗೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹಮದ್ನ ಹಿಡ್ಕೊಂಡಿದ್ದಾರೆ. ಬೆಂಕಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಇರೋದು ಖಲೀಲ್ ಅಹಮದ್. ಹೋದ್ ಸೀಸನ್ ಈ ಸೀಸನ್ CSK ಟೀಮು ಬೆಸ್ಟ್ ಟೀಮ್ ಆಗಿ ಹೊರ ಹೊಮ್ಮುತ್ತೆ ಅಂತ ನೋಡ್ಬೇಕು. CSK ಅಭಿಮಾನಿಗಳು ಕಾಯ್ತಿದ್ದಾರೆ. ಅಪ್ಡೇಟ್ ಬಂದ್ಬಿಟ್ಟು RCB ಟೀಮ್ ಬಗ್ಗೆ ಮಾತಾಡೋದಾದ್ರೆ SKR IPL ಇಂದ 2026 IPL ಇಂದ ಹೊರಗುಳಿದಿದ್ದಾರೆ. ಯಾಕಪ್ಪ ಅಂದ್ರೆ ಪರ್ಸನಲ್ ರೀಸನ್ ಇಂದ IPL 2026 ಇಂದ ಗುಡ್ ಬೈ ಹೇಳಿದ್ದಾರೆ SKR ಅವರು IPL ಗೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಂಡರ್ RCB ಯ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ ಅಂತ ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಸೀಸನ್ IPL 2026 ಅಲ್ಲಿ SKR ಅವರು ಫೇಸ್ ಮಾಡ್ಕೊಂತಿದ್ದಾರೆ. ನೆಕ್ಸ್ಟ್ IPL 2027 ಅಲ್ಲಿ SKR ಅವರು ಕಮ್ ಬ್ಯಾಕ್ ಮಾಡಲಿದ್ದಾರೆ ಅಂತ ಬಿಗ್ ಸ್ಟೇಟ್ಮೆಂಟ್ ಬಂದಿದೆ. RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಸೀಟ್ಗಳನ್ನ ರಿಸರ್ವ್ ಮಾಡಿದ್ದಾರೆ. ಯಾಕಪ್ಪ 11 ಸೀಟ್ ನ ರಿಸರ್ವ್ ಮಾಡಿದ್ದಾರೆ ಅಂತ ಅಂದ್ರೆ 11 RCB ಅಭಿಮಾನಿಗಳು ಡೆತ್ ಆಗಿದ್ರು, ಅವರಿಗೋಸ್ಕರ 11 ಸೀಟ್ಗಳನ್ನ ರಿಸರ್ವ್ ಮಾಡಿದೆ ಅಂತ ಬಿಗ್ ಇನ್ಫಾರ್ಮೇಶನ್ ಬಂದಿದೆ. IPL 2026 ನ ಎಲ್ಲಾ ಚಾಪ್ಟರ್ಗಳ ಮೀಟಿಂಗ್ ನಾಳೆ ಇದೆ. ಎಕ್ಸಾಕ್ಟ್ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 6 ಗಂಟೆಗೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.